ಸಂಸತ್ ಭವನದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತಹ ಮಸೂದೆ ರಾದರ್ ಇದು ಬಿಲ್ಲು ಬಂತು. ಇನ್ನೇನು ಪಾಸ್ ಆಗ್ಬೋದು ಈಗ ಕೆಲವು ಗಂಟೆಗಳ ಒಳಗಡೆ. ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ರು. ಕರ್ನಾಟಕದಲ್ಲಿ ನಾವು ಇದನ್ನು ವಕ್ಫ್ ಅಂತ ಭಾಳ ಸುಲಭವಾಗಿ ಹೇಳ್ತಿದ್ದೀವಿ. ಇವತ್ತು ಇಡೀ ದಿನ ಕೇಳಿಸ್ಕೊತಾ ಇದ್ದೆ, ತಮಿಳುನಾಡಿನಿಂದ ಹಿಡಿದು ಉತ್ತರ ಭಾರತೀಯರವರೆಗೆ ಎಲ್ಲರೂ ವಕಫ್ ಅಂತಾನೆ ಹೇಳ್ತಿದಾರಪ್ಪ. ಅದನ್ನ ಇಲ್ಲೂ ಕೆಲವರು ಹೇಳ್ತಾರೆ ಸರ್, ವಕಫ್ ಅಂತಾನೆ ಹೇಳ್ತಾರೆ ಇವರು. ಗೊತ್ತಿಲ್ಲ ನನಗದು ಹೇದು ವಕಫೋ ವಕ್ಫೋ, ನಮಗೆ ವಕ್ಫು ಒಗ್ಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಹೆಚ್ಚು ಕಡಿಮೆ ಚರ್ಚೆ ನಡೀತು. ಬಹು ಸಹಜವಾಗಿ ಮಂತ್ರಿಗಳು ಬಿಲ್ಲನ್ನು ಮಂಡಿಸಿದ ಮೇಲೆ ಸರ್ಕಾರಕ್ಕೆ ಬಹುಮತ ಇದೆ ಲೋಕಸಭೆಯಲ್ಲಿ, ಹಾಗಾಗಿ ಅದು ಪಾಸಾಗ್ಬೋದು. ಪಾಸಾಗೋದು ಬಿಡೋದು ಬೇರೆ ವಿಚಾರ. ಬಹುಮತ ಇದೆ ಎಂಬ ಕಾರಣಕ್ಕೆ ಒಂದು ದುಷ್ಟ ಮಸೂದೆಯನ್ನು ಪಾಸ್ ಮಾಡಿದ್ರೆ ಅದು ಅವತ್ತಿನ ಪ್ರಭುತ್ವದಲ್ಲಿರುವ ಸರ್ಕಾರದ ವಿಜಯವಾಗುವುದಿಲ್ಲ, ಅದು ದಬ್ಬಾಳಿಕೆಯ ಮತ್ತೊಂದು ಇದಾಗ್ಬಿಡುತ್ತಷ್ಟೇ. ಹಾಗಾಗಿ ಇದು ಸಂಖ್ಯೆಯ ಪ್ರಶ್ನೆ ಅಲ್ಲ. ಇದು ಒಂದು ಸರ್ಕಾರಕ್ಕೆ ಸಂಖ್ಯೆ ಇದೆ. ಈಗ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ 130 ಚಿಲ್ಲರೆ ಸಂಖ್ಯೆ ಇದೆ. ಮಾಡ್ತಿರೋದೇನವರು ಎಲ್ಲವನ್ನ ಬುಲ್ಡೋಸ್ ಮಾಡಿಕೊಂಡು ಹಾದಿಗೆ ಬರುತ್ತಿರುವನ್ನೆಲ್ಲ ತುಳಿದು ನಾವು ಪರ್ಮನೆಂಟ್ಲಿ ಅಧಿಕಾರದಲ್ಲಿರ್ತೀವಿ ಅನ್ನೋ ಭ್ರಮೆಗೆ ಬಿದ್ದು ಅಹಂಕಾರ ಮದ ದಿಮಾಕಿನಿಂದ ಮತ್ತಿನಲ್ಲಿ ಅಲದಾಡ್ತಿದ್ದಾರೆ ಅಂತರ ಪಿಚಾಚಿಗಳ ರೀತಿ. ಅದಕ್ಕೆ ಹೇಳೋದು, ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಮದ ಹುಟ್ಟಿಸುವಂತಹ ಬಹುಮತ ಬರಕೂಡದು ಅಂತ. ಹೌದು. ಹಾಗೆ ಇಲ್ಲೂ ಕೂಡ ಲೋಕಸಭೆಯಲ್ಲಿ ಇವರಿಗೆ ಬಹುಮತ ಇದೆ ಅನ್ನೋ ಕಾರಣಕ್ಕೆ ವಕ್ಫ್ ಬಿಲ್ ಪಾಸ್ ಆಗೋದು ಬಿಡ್ರಿ, ಏನ್ ಮಾಡ್ಕೋತಾರೆ? ನೋ, ದಟ್ಸ್ ನಾಟ್ ದ ವೇ. ಈ ವಕ್ಫ್ನ ಬಿಲ್ನಲ್ಲಿ ಬಿಲ್ ಪಾಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು. ಈ ಬಿಲ್ಲಿಂದ ಇಲ್ಲಿಯವರೆಗೆ ಆಗಿರುವ ಅನಾಹುತಗಳು ದೇಶಕ್ಕೆ, ಈ ಬಿಲ್ಲಿಂದ ಇಲ್ಲಿಯವರೆಗೂ ಆಗಿರುವ ಅನಾಹುತಗಳು ಬಡ ಮುಸ್ಲಿಮರಿಗೆ, ಈ ಬಿಲ್ಲಿಂದ ಇಲ್ಲಿಯವರೆಗೂ ಆಗಿರುವಂತಹ ಹಪಾಹಪಿಗಳ ಹಲ್ಕಟ್ ಕೆಲಸಗಳು ಮುಸ್ಲಿಂ ನಾಯಕರುಗಳಿಂದ, ಈ ಬಿಲ್ಲಿಂದ ಇಲ್ಲಿಯವರೆಗೆ ಆಗಿರುವಂತಹ ರಾಜಕೀಯ ಆಟ ಮತ್ತು ತೆವಲುಗಳು ಕಾಂಗ್ರೆಸ್, ಇದನ್ನ ದೇಶದ ಜನಕ್ಕೆ ಹೇಳಕ್ಕೆ ಸಮಯ. ಇದು ಪಾಸ್ ಮಾಡ್ಕೊಳಕ್ಕಲ್ಲ, ಅದು ಹೇಳಬೇಕು. ಹಾಗಾಗಿ ನನ್ನ ಪ್ರಕಾರ 8 ಗಂಟೆಗೆ ನಿಲ್ಲಿಸಬಾರ್ದು. ನೀವು ನಡೆಸಿ, ಇನ್ನೂ 4 ಗಂಟೆ 6 ಗಂಟೆ ಹೇಳ್ತೀನಿ, ಚರ್ಚೆ ಆಗಲಿ, ಗೊತ್ತಾಗಲಿ. ಎಂತೆಂಥ ರೋಗಿಷ್ಠ ಮನಸ್ಸುಗಳದನ್ನ ನಡೆಸಿವೆ ವಕ್ಫ್ನ ಅನ್ನೋದನ್ನ ಗೊತ್ತಾಗಲಿ. ಅದು ಆಲ್ ರೈಟ್. ಬಹು ಜಾಗಗಳಲ್ಲಿ ಮುಸ್ಲಿಮರೇ ತ್ರಿವಳಿ ತಲಾಖದ ಬಂದಾಗ ಹೆಂಗಸರು ಒಳಕ್ಕೆ ಹೋಗಿ ಅಡಿಗೆ ಮನೆಯಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದ್ರಲ್ಲ, ಸಪೋರ್ಟ್ ಮಾಡಿದ್ರು. ಈ ಗಂಡಸರ ಆಟಾಟೋಪದ ಮಧ್ಯೆ ನಮಗೆ ಯಾಕೆ ಬೇಕು ಅಂತ ಒಳಕ್ಕೋಗಿ ಹಾಲು ಕುಡಿದ್ರಲ್ಲ, ಸೇಮ್. CAA ಬಂದಾಗ ಬಡ ಮುಸ್ಲಿಮರನ್ನ ಕರ್ಕೊಂಬಂದು ಅಥವಾ ಏನನ್ನು ಅರಿವಿಲ್ಲದವ್ರನ್ನೆಲ್ಲ ಕರ್ಕೊಂಬಂದು ರಸ್ತೆನಲ್ಲಿ ನಿಲ್ಲಿಸ್ಬಿಟ್ಟು ಮಜಾ ನೋಡಿದ್ರಲ್ಲ, ಏನೋ ಆಗ್ಬಿಡುತ್ತೆ. ಏನಾಯ್ತು ಈಗ? ಹಾಗೆ ಇದುವೇ ವಕ್ಫ್ ಬಿಲ್ ಮಾಡ್ತಾ ಇರೋದು ಇವ್ರುಗಳು. ಪ್ರಯತ್ನ. ಮುಸ್ಲಿಮರಿಗೆ ಅದರ ವ್ಯಾಪ್ತಿ ಪರಿವ್ಯಾಪ್ತಿಗಳು ಅರಿವೇ ಇಲ್ಲ. ವಕ್ಫ್ನ ಪ್ರಾಪರ್ಟಿಗಳಲ್ಲಿ ಕಾಲೇಜುಗಳನ್ನು ಕಟ್ಕೊಂಡ್ರು, ಕೈಗಾರಿಕೆಗಳನ್ನು ಮಾಡಿಕೊಂಡ್ರು, ಅಂಗಡಿಯ ಸಾಲುಗಳನ್ನು ಕಟ್ಕೊಂಡ್ರು, ದುಡ್ಡನ್ನು ತಿಂದು ತೇಗಿದ್ರು. ಎಲ್ಲೋಯ್ತದ್ರ ಲಾಭ? 12 ಲಕ್ಷ ಚಿಲ್ಲರೆ ಎಕರೆ, 9 ಲಕ್ಷ 12 ಲಕ್ಷ ಚಿಲ್ಲರೆ ಎಕರೆ, ಒಟ್ಟು ಆಸ್ತಿ 8 ಲಕ್ಷ 9 ಲಕ್ಷ ಆಸ್ತಿಗಳನ್ನು ಹೊಂದಿರುವಂತಹ ಈ ಘನಂದಾರಿ ಆರ್ಗನೈಸೇಷನಿನ ಆದಾಯ ಯಾಕೆ 130 ಕೋಟಿ 90 ಕೋಟಿ ಇದೆ ಅಂತ ಒಬ್ಬನೂ ಕೇಳಲಿಲ್ಲ ಮುಸ್ಲಿಂ ಲೀಡರು. ಅಷ್ಟೇನಾ ಅಂತ ಇವತ್ತು ಮುಸ್ಲಿಮರ ಬಗ್ಗೆ ಪ್ರೀತಿಯಿಂದ ಬಂದು ಮಾತಾಡ್ತಿದ್ದಾರೆ. ಮುಸ್ಲಿಮರು ದಾರಿ ಬಿಟ್ಟಿದ್ದು ಮತ್ತು ಕೆಟ್ಟಿದ್ದು ಮುಸ್ಲಿಂ ಲೀಡರ್ಗಳಿಂದ. ಮುಸ್ಲಿಂ ಲೀಡರ್ಗಳನ್ನ ಕೆಡಿಸಿದ್ದು ಕಾಂಗ್ರೆಸ್ ಪಕ್ಷ, ಅದರ ನೇತೃತ್ವ ವಹಿಸಿ. ಅನುಮಾನನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಡರ್ಗಳನ್ನ ಓಲೈಸಿ ಕೆಡಿಸ್ತು, ಲೀಡರ್ಗಳು ಮುಸ್ಲಿಮರನ್ನು ಕೆಡಿಸಿದ್ರು. ಇಷ್ಟೇ ಈ ದೇಶದಲ್ಲಿ ಆಗಿರೋದು. JPC ತಂತು ಉಮೀದ್ ಅಂತ ಇದಕ್ಕೆ ಹೆಸರಿಟ್ಟರು, UMEED ಅಂತ, ಅಂದರೆ ಭರವಸೆ ಅಂತೇನೋ ಒಂದು ಇಟ್ಕೊಂಡ್ರು. ದಟ್ಸ್ ಓಕೆ. ಒಂದು ವೇಳೆ ಈ ವಕ್ಫನ್ನು ತರದೇ ಇದ್ದಿದ್ರೆ 2013ರಲ್ಲಿ ನಾವು ತಡಿದೇ ಇದ್ದಿದ್ದರೆ, ಅಪ್ಪಿತಪ್ಪಿ 14ರಲ್ಲಿ ಮೋದಿ ಸರ್ಕಾರ ಬಂದು
ಸಂಸತ್ತು ಕೂಡ ಕ್ಲೈಮಲ್ಲಿ ಇತ್ತು ವಕ್ಫ್ಗೆ. ಹೌದು ಹೇಳೋದು. ಏರ್ಪೋರ್ಟು ಇತ್ತು. ಇರುತ್ತೆ ಏನೀಗ, ಕಂಡಿದ್ದೆಲ್ಲ ಇದೆ. ಊರುಗಳೇ ಹೋಗಿವೆ. ಸಂಸತ್ ಬಿಡ್ತಾರಾ? ಯಾವುದೋ ಶತಮಾನದಲ್ಲಿ ಯಾವನೋ ದಾಳಿಕೋರ ಬಂದವನು ಸ್ಟಾರ್ಟ್ ಮಾಡಿದ್ದನ್ನ ದಾನ ಮತ್ತು ದತ್ತಿಯ ಆಧಾರದ ಮೇಲೆ ನಡೀಬೇಕಾಗಿದ್ದಂತಹ ವಕ್ಫ್ ಆಟಗಳನ್ನು ಅಥವಾ ವಕ್ಫ್ ಮಂಡಳಿಯ ಕೆಲಸಗಳನ್ನು ಸರ್ಕಾರಿ ಜಮೀನನ್ನು ಕಬಳಿಸುವ ರಾಕ್ಷಸ ಕಂಪನಿ ಥರ ಕಾಣಿಸ್ತದೆ ನನಗೆ ಇವಾಗ. ಕಂಡಿದ್ದಕ್ಕೆಲ್ಲ ಬೇಲೆ ಹಾಕಿ ನಮ್ಮ ಜಾಗ ಅದು, ಊರಿಗೆ ಊರು, ಕೆರೆಗೆ ಕೆರೆಗಳು. ಯಾಕೆ ಅರಬ್ಬಿ ಸಮುದ್ರಕ್ಕೆ ಬೇಡವಾ? ಆಮೇಲೆ ಅದನ್ನು ಪ್ರಶ್ನಿಸೋ ಹೋಗು ಉಲ್ಲೇಖಿಸಿ ಮಾತಾಡಿದ್ರು. ಹಾಗೆ ನೋಡಿದ್ರೆ ಕಿರಣ್ ರಿಜಿಜು ಚೆನ್ನಾಗಿ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ ಮೈ ವ್ಯೂ ಇಟ್ ವಾಸ್ ಎ ಗುಡ್ ಎಕ್ಸ್ಪ್ಲನೇಷನ್. ಅಮಿತ್ ಶಾ ಮೋರ್ ಆಫ್ ಪೊಲಿಟಿಕಲ್ ಸೈಡಲ್ಲಿ ಅನ್ವರ್ ಮಾಣಪ್ಪಾಡಿ ವರದಿಯನ್ನು ಉಲ್ಲೇಖಿಸಿದ್ರು. ಕರ್ನಾಟಕದ ಬಿಜೆಪಿ ಲೀಡರ್ಗಳನ್ನು ಕೇಳಿ, ಪುಂಖಾನುಪುಂಖವಾಗಿ ಈಗ ಮೀಸೆ ಇಲ್ಲದಿದ್ದರೂ ಅಂಟಿಸಿಕೊಂಡು ಎತ್ತಿ ತೋರಿಸುತ್ತಾರೆ. ಹೆಂಗೆ ಅಂತ ಹೇಗೆ ಮೀಸೆ ಇಲ್ದಿದ್ರು ಯಾವ್ದಾರ ಡ್ರಾಮಾ ಕಂಪನಿ ಡ್ರಾಮಾ ಇದಕ್ಕೆ ಹೋಗ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ತಗೊಂಡು ಅಂಟಿಸ್ಕೊಂಡು ಎತ್ತುತ್ತಾರೆ ಬೇಕಾದ್ರೆ. CT ರವಿ, ಬಸವರಾಜ ಬೊಮ್ಮಾಯಿ, ಸುನೀಲ್ ಕುಮಾರ, ಅಬ್ಬಬ್ಬ ಕಠೋರವಾದಿಗಳು ಕತ್ತೆ ಕಾಯುತ್ತಿದ್ದರು ಅಧಿಕಾರದಲ್ಲಿ ಇದ್ದಾಗ. ಅನ್ವರ್ ಮಾಣಪ್ಪಾಡಿ ವರದಿನಲ್ಲಿ ಕತ್ತೆ ಕಾಯುತ್ತಿದ್ದರು ಆಗ. ಈಗ ಮಾತಾಡ್ತಾರೆ ಬಂದಾಚೆ ಇವರೆಲ್ಲ. ಅಧಿಕಾರ ಸಿಕ್ಕಿದಾಗ ಜೊಲ್ಲು ಸುರಿಸ್ಕೊಂಡು ಅದರ ಹಿಂದೆ ಹೋಗೋದು. ಸಂಘದ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದವರುವೆ ಆಸ್ತಿ ಅಂತಸ್ತು ಜನ ಹೆಣ್ಣು ಹೊನ್ನು ಮಣ್ಣು ಅವುಗಳ ಆಸೆಗೆ ಬಿದ್ದು ಹಾಳಾಗಿ ಹೋಗಿರೋದು ಇಂಥವರೆಲ್ಲ ಇವತ್ತು ಕರ್ನಾಟಕದಲ್ಲಿ BJP ಲೀಡರ್ಗಳು. ಇವರೆಲ್ಲ ಹಾಲಿ ವಕ್ಫ್ ಕಾಯ್ದೆಯನ್ನು ಹುಳುಕನೆಲ್ಲ ತೋರಿಸಿದ್ರು. ತೇಜಸ್ವಿ ಸೂರ್ಯ ರೈತರ ಜಮೀನು ಮಠಗಳ ಭೂಮಿನೆಲ್ಲ ತನ್ನ ಭೂಮಿ ಅಂತ ಹೇಳ್ತು ಹೇಗೆ ಅಂತ ನಾವು ವರ್ಣನೆ ಮಾಡಿದ್ರು. ಎಲ್ಲದಕ್ಕೂ ಆಕ್ಷೇಪವನ್ನು ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳು ಎತ್ತಿದ್ರು. ಆ ಕಡೆಯಿಂದನೂ ಮಾತಾಡಿದ್ರು. ಗೌರವ್ ಗೊಗೋಯ್ ಅಸ್ಸಾಮಿಂದ, KC ವೇಣುಗೋಪಾಲ್ ಕೇರಳದಿಂದ. KC ವೇಣುಗೋಪಾಲ್ ಏಕೆ ಅಲ್ಲಿ ಕ್ಯಾಥೋಲಿಕ್ದು ಬಿಷಪ್ದು ಹೇಳಿದ್ದನ್ನು ಏನು ಮಾಡ್ತೀರಿ ಈಗ? ಎಲ್ಲದರಲ್ಲೂ ಮಾತಾಡೋ ರಾಹುಲ್ ಗಾಂಧಿ ಇದ್ರಲ್ಲಿ ಮಾತಾಡಿಲ್ಲ. ಅಲ್ ರೈಟ್, ಅದು ಅವ್ರ ಆಯ್ಕೆ, ಅದು ಬೇರೆ ಟೈಮಲ್ಲಿ ಅವ್ರ ಆಯ್ಕೆ. ಯು ಕಾಂಟ್ ಸೇ ಹಿ ಹ್ಯಾಸ್ ಟು ಡೂ ಇಟ್. ಹಂಗಾರೆ ಯಾಕೆ ಮೋದಿ ಮಾತಾಡಲಿಲ್ಲ? ಅಲ್ಲ ಸರ್, ಬೇರೆ ಟೈಮಲ್ಲಿ ಮಾತಾಡೋಕೆ ಅವಕಾಶ ಕೊಡಲ್ಲ ಅಂತಾರಲ್ಲ, ಬೇರೆ ವಿಚಾರ ಅದು. ದಟ್ಸ್ ಇಸ್ ದ ಚಾಯ್ಸ್, ಅದು ಅವ್ರ ಚಾಯ್ಸ್. ಬಟ್ KC ವೇಣುಗೋಪಾಲ್ ಅಂತಾರೆ ಅಖಿಲೇಶ್ ಯಾದವ್ ಬಿಡ್ರಿ, ಅದು ಮಾತಾಡದೆ ಇದ್ರೆ ಮುಸ್ಲಿಮ್ದು ಇದರಲ್ಲಿ ಮುಸ್ಲಿಮರೇ ಬೇಡಪ್ಪ ನಮ್ಮನ್ನು ಬಿಡಪ್ಪ, ನಾ ಬಿಡಲ್ಲ, ನಾನು ಹೆಂಗೆ ಬಿಡ್ತೀನಿ, ಬಿಡ್ಗಿಡಲ್ಲ ನಿಮ್ಮನ್ನ, ಸಮುದಾಯ ಬೇಡ ಅಂದ್ರು ಅಂತ. ಇದೊಂಥರ ಹೆಂಗೆ ಅಂದರೆ ಈ SP ಕತೆ ಮುಸ್ಲಿಮರ ವಿಚಾರದಲ್ಲಿ. ನೀರೊಳಗಡೆ ಒಬ್ಬ ಮುಳುಗ್ತಿರ್ತಾನೆ, ಅವನನ್ನು ಉಳಿಸೋಣ ಅಂತ ಇನ್ನೊಬ್ಬ ಹೋಗ್ತಾನೆ. ಆ ಮುಳುಗ್ತಿರೋನು ಉಳಿಸಕ್ಕೆ ಬಂದವನು ಎಳ್ಕೊಂಡು ಕೆಳಕ್ಕೆ ಹೋಗ್ತಾನೆ. SP ಕತೆ ಅಷ್ಟೇ, ಕಾಂಗ್ರೆಸ್ ಕತೆನೂ ಅಷ್ಟೇ. ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಜೊತೆ ಹೋದವ್ರನ್ನ ಕಾಂಗ್ರೆಸ್ ಅವನು ಎಳ್ಕೊಂಡು ಕೆಳಕ್ಕೆ ಹೋಗುತ್ತೆ, ಉಳಿಸೋದಿಲ್ಲ. ಉದ್ಧವ್ ಸೇನೆ, ಶೇಮ್ ಆನ್ ದಟ್ ಪಾರ್ಟಿ. ಈ ಸಿಚುಯೇಷನಲ್ಲಿ ಇವತ್ತು ಮಾತಾಡಿರೋದಕ್ಕೆ ಇದು ಅವ್ರ ಅಪ್ಪ, ಇದು ಇದಲ್ವಾ, ಏನು ಟ್ರೈಟರ್ ಅಲ್ವಾ, ಇದು ಅಲ್ಲ. ಅವನು ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ ಅಲ್ಲ, ಎಲ್ಲ ಮಾತಾಡಿದ್ರು. ಏಕಪಕ್ಷೀಯ ನಿರ್ಧಾರ ತಗೊಂಡಿಲ್ಲ ಕೇಂದ್ರದ ವಾದ. JPCಲಿತ್ತು, ಯಾರು ಬೇಕಾದ್ರೂ ಹೇಳ್ಬೋದಿತ್ತು. JPCಲಿ 284 ನಿಯೋಗಗಳ ವಾದ ಆಲಿಸಿ ಇದನ್ನೆಲ್ಲ ಮಾಡಿದ್ದೀವಿ. ವಕ್ಫು ಧಾರ್ಮಿಕ ಸಂಸ್ಥೆಯಲ್ಲ, ಇದು ಸ್ವಾಯತ್ತ ಸಂಸ್ಥೆ. ಮುಸ್ಲಿಂ ಧಾರ್ಮಿಕ ನಂಬಿಕೆಗಳಿಗೆ ಅಡ್ಡಿ ಮಾಡಲ್ಲ, ಇದೇ ಪ್ರಾಬ್ಲಮ್. ಮುಸ್ಲಿಮರ ವಿರುದ್ಧ ಅಡ್ಡ ಬರ್ತಾ ಇರೋದು. ಏನಡ್ಡ? ಹೇಗೆ ಅಡ್ಡ ಬಾರದೆ ಇಲ್ಲಿವರೆಗೂ ಆಗಿರೋದಾದರೂ ಏನು? ಅಲ್ಲಿ ಏನಡ್ಡ? ಮತ್ತು ವಕ್ಫ್ ಮಂಡಳಿ ಏನಿದೆ, ಆಸ್ತಿಗಳನ್ನು ಮ್ಯಾನೇಜ್ ಮಾಡುವ ಒಂದು ಕಂಪನಿ.
ಸಾಲ ಅದಕ್ಕೂ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳು, ನಂಬಿಕೆಗಳು, ಪಾಲನೆಗಳಿಗೆ ಯಾವ ಸಂಬಂಧವೂ ಇಲ್ಲ. ಆದ್ರೆ ಈಗ ಯಾವ ಸಂಬಂಧವೂ ಇಲ್ಲ. ನಥಿಂಗ್ ಡೂಯಿಂಗ್. ಇಟ್ಸ್ ನಥಿಂಗ್ ಬಟ್ ಎ ರಿಯಲ್ ಎಸ್ಟೇಟ್ ಆಫೀಸ್, ಮ್ಯಾನೇಜ್ಮೆಂಟ್ ಕಂಪನಿ. ನಂಬಿಕೆಗಳು ಧಾರ್ಮಿಕದಕ್ಕೂ ಏನು ಸಂಬಂಧ ಇಲ್ಲ ಅವ್ರಿಗೆ. ದೇ ವೋಂಟ್ ಡಿಸೈಡ್ ಎನಿಥಿಂಗ್. ಆದ್ರೆ ಈಗ ಈ ವಿಷಯವನ್ನು ಇಟ್ಕೊಂಡು ಅದನ್ನ ಯಾಮಾರಿಸ್ತಾ ಇದ್ದಾರೆ. ಯಾಮಾರಿಸಿದ್ರೆ ಯಾಮಾರಿಸ್ಕೊಳ್ಳಿ, ಯಾವನ್ ಬೇಡ ಅಂದವನು. ಯಾಮಾರಿಸ್ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕಾ? ಕೇವಲ ಆಸ್ತಿಗಳ ನಿರ್ವಹಣೆಗೆ ಮಸೂದೆ, ಬಡ ಮುಸ್ಲಿಮರ ಅಭಿವೃದ್ಧಿಗೆ ಈ ಬಿಲ್ ತರಲಾಗಿದೆ. ವಕ್ಫ್ನ ಉದ್ದೇಶ ಏನಿರಬೇಕಿತ್ತು? ಸಾಮಾನ್ಯವಾಗಿ ದಾನ ಮತ್ತು ಧರ್ಮ, ದತ್ತಿ ಸ್ವರೂಪದಲ್ಲಿ ಆಸ್ತಿಗಳು ಇದಕ್ಕೆ ಬರಬೇಕು. ಇದಕ್ಕೆ ಸರ್ಕಾರದ ಆಸ್ತಿಯನ್ನು ಕಬಳಿಸೋದಲ್ಲ. ಸರ್ಕಾರದ ಆಸ್ತಿ ನನ್ನ ವಕ್ಫ್ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಲ್ಲ. ಬೇಕಾಗಿದ್ದ ಕಡೆ ಎಲ್ಲ ಬೇಲಿ ಹಾಕ್ಬಿಟ್ಟು. ಸರ್ಕಾರದ ಆಸ್ತಿ ದಾನ ಅಲ್ಲ. ಕಾಂಗ್ರೆಸ್ ಮಾಡಿದ ಮೂಲ ಮಿಸ್ಟೇಕ್ ಇಲ್ಲೇನೆ. ಹಾಗೆ ಕ್ಲೈಮ್ ಹಾಕಿದಾಗ ಅದನ್ನು ಅವ್ರಿಗೆ ಕೊಡಬೇಕು ಮತ್ತು ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ನೀವು ಅದನ್ನು ಪ್ರಶ್ನೆ ಮಾಡುವಂತಿಲ್ಲ ಅಂತ ಮಾಡಿಟ್ಟಿದ್ದೇ ಸಮಸ್ಯೆ ಆಗಿದ್ದಿದ್ದು. ಈ ಮಸೂದೆಗೆ ಆ ಅಧಿಕಾರವನ್ನು ಕೊಟ್ಟ ನಂತರ 13ರ ನಂತರದಲ್ಲಿ 3 ಲಕ್ಷ ಎಕರೆ ಆ್ಯಡ್ ಆಗಿದ್ದಿದ್ದೆ ಅಲ್ಲಿ ಬಂದು. ಇದು ಕಾಂಗ್ರೆಸ್ಸಿನ ದೇಶದ್ರೋಹಿ ಕೆಲಸ ಇಲ್ಲೇ ಆಗಿದ್ದಿದ್ದು. ಈಗ ನೋಡಿದ್ರೆ ಇದನ್ನ ದ್ವೇಷ ರಾಜಕಾರಣ, ಇದನ್ನ ದ್ವೇಷ, ದೇಶದ್ರೋಹಿ ಅಂತಾರೆ ಇವರು. ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಸೆಕ್ಯುಲರ್ ಅಂತ ಕರೀತಾರೆ. ಯಾವ ಸೆಕ್ಯುಲರ್ ಇದು? ಹಾಗಾದರೆ ಹಿಂದೂಗಳಿಗೆ ಯಾಕೆ ಇದೇ ರೀತಿ ಆಸ್ತಿ ಹಕ್ಕು ಬರಲಿಲ್ಲ? ಯಾವನೋ ಯಾವುದೋ ಶತಮಾನದಲ್ಲಿ 11ನೇ ಶತಮಾನದಲ್ಲಿ ಮಾಡ್ದ ಅಂದ್ಬಿಟ್ರೆ ಅಂದರೆ ದಾಳಿಕೋರ ಬಂದವನಿಗೆ ರಕ್ಷಣೆ. ಇದು ಯಾವ ಲೆಕ್ಕಾಚಾರ? ಆದಿವಾಸಿಗಳ ಜಮೀನುಗಳಿಗೆ ಹೋಗ್ಬಿಟ್ಟು ಇದು ವಕ್ಫ್ ಅನ್ನೋದು ವಾಟ್ ನಾನ್ಸೆನ್ಸ್ ಇಟ್ ಈಸ್. ಪರಿಮಿತ ಪವರ್ನ ಕೊಟ್ಟವರು ಬಡ ಮುಸ್ಲಿಮರಿಗೆ ಆಸ್ತಿಗಳನ್ನು ಬಳಸಿ ಏನಾದ್ರು ಮಾಡಿದ್ದಿದ್ರೆ ಹೌದಪ್ಪ ಇದು ವಕ್ಫ್ ಜನರ ಪರವಾಗಿದೆ ಒಪ್ಪಣಪ್ಪ. ಮಾಡಿದಾರೆ ಬಿಡು, ಭಾಳ ಜನಕ್ಕೆ ಒಳ್ಳೇದಾಗಿದೆ. ಯಾರಿಗೆ ಮಾಡಿದ್ದೀರಿ? ಮಾಡಿದ್ದೆಲ್ಲ ಕಚಡಗಳು ತಗೊಂಬಂದು ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಬೇಕಾದವ್ರಿಗೆ ವಕ್ಫ್ ಆಸ್ತಿಗಳನ್ನು ಲೂಟಿ ಹೊಡೆದರು. ಆದರೆ ಪ್ರತಿಪಕ್ಷದ ಘನಂದಾರಿ ಘನತೆವೆತ್ತ ಕೆಲ ನಾಯಕರು ಉದುರಿಸ್ತಾರೆ ಮುತ್ತನ್ನು. ಶಿವಕುಮಾರ್ ಬ್ರದರ್ಸು, ಯಾಕಂದರೆ ಶಿವಕುಮಾರ್ಗೆ ತಾನೆ ಮುತ್ತು ರತ್ನ ಎಲ್ಲ ಆಗಾಗ್ಗೆ ಕಾಣಿಸೋದು. ಅವ್ರ ಪಕ್ಷದ ಮುತ್ತು ರತ್ನ ವೈಢೂರ್ಯ ವಜ್ರಗಳನ್ನು ಹೇಳ್ತೀನಿ ಬನ್ನಿ ಇಲ್ಲಿ ಪಚ್ಚೆ ಇವುಗಳನ್ನು ಉದುರಿಸ್ತಾರೆ ಮುತ್ತುಗಳನ್ನು ಕೆಲವರು. ಲೂಟ್ ಅಂತೆ ಯಾರ್ದು? ಮುಸ್ಲಿಂ ಪ್ರಾಪರ್ಟಿನ ಈ ಅಮೆಂಡ್ಮೆಂಟ್ ಈ ಬಿಲ್ಲಿಂದ ಹೊಡಿತಾರೆ ಅಂತ. ಈ ದೇಶಕ್ಕೆ ದಾಳಿಯ ರೂಪದಲ್ಲಿ ದಂಡೆತ್ತು ಬಂದಂತಹ ಜನ ಲೂಟಿ ಹೊಡೆದಿದ್ದನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋದಾದರೆ ಇದನ್ನ ಲೂಟಿ ಅಂತ ಕರೀತಾರಲ್ಲ, ಹೆಂಗಂತ ಹೇಳಬೇಕು ಅದಕ್ಕೆ? ಅದಲ್ಲವೇ ಲೂಟಿ? ಅದು ಲೂಟಿ. ಆ ಲೂಟಿಕೋರರು ದಂಡೆತ್ತು ಬಂದಿದ್ದವ್ರದ್ದು ಲೂಟಿ. ಆ ಲೂಟಿಕೋರರು ಮಾಡಿದ ನಿಯಮಗಳಿವೆಲ್ಲ ಅದಲ್ವಾ ಲೂಟಿ? ಒನ್ಸ್ ವಕ್ಫ್ ಪ್ರಾಪರ್ಟಿ ಈಸ್ ಆಲ್ವೇಸ್ ಎ ವಕ್ಫ್ ಪ್ರಾಪರ್ಟಿ ಅಂತೆಲ್ಲ ಒಂದು ಬೋರ್ಡ್ ನೋಡಿದೆ. ಒನ್ಸ್ ಎ ಟೆಂಪಲ್ ಕಾಂಟ್ ಇಟ್ ಬಿ ಆಲ್ವೇಸ್ ಎ ಟೆಂಪಲ್? ಅದನ್ನು ಕೆಡವಿ ಬೇರೆ ಏನೇ ಆಗೋಂಗಿಲ್ವಾ? ಅದಕ್ಕೆ ಹೇಳೋದು ಹೇಗೆ ಮಿಸ್ಲೀಡ್ ಮಾಡ್ತಾ ಹೋಗ್ತಿದ್ದಾರೆ. ವೋಟಿನ ಆಸೆಗೆ ಯಾವ ಲೆವೆಲ್ಗೆ ಇಳಿದಿದ್ದಾರೆ ಆತ. ಆ ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಆಡೋ ಮಾತುಗಳಿಗೆ ಕೇಳಿಸ್ಕೊಂಡ್ಬಿಟ್ರೆ ಅವಮ್ಮ ನೀನಿರಲ್ಲ ತಾಯಿ 25 ವರ್ಷಕ್ಕೋ 30 ವರ್ಷಕ್ಕೋ 40 ವರ್ಷಕ್ಕೋ, ವಯಸ್ಸಿನ ಸಹಜ, ದೇವರು ಕೊಟ್ಟಿರೋ ವರದ ಪ್ರಕಾರ ನಮ್ಮ ಬದುಕು ಅಷ್ಟೇ ತಾನೆ. ಆಮೇಲೆ ಆದರೆ ನೀನು ಮಾಡ್ತಿರೋ ಅನಾಹುತ ಇದೆಯಲ್ಲ, ಇದನ್ನು ಹಿಸ್ಟ್ರಿ ವಿಲ್ ರೆಕಾರ್ಡ್ ಇಟ್. ಆ ರಾಜ್ಯವನ್ನು ಹಾಳು ಮಾಡಿದ್ದಲ್ಲಿ ಹೇಗೆ ನಿನ್ನ ಪಾತ್ರ ಇತ್ತು ಅನ್ನೋದು ನೆನಪು ಮಾಡುತ್ತೆ. ಮುಸ್ಲಿಂ ಮಹಿಳೆಯರು ಮಕ್ಕಳಿಗೆಲ್ಲ ಅನುಕೂಲ ಆಗ್ಬೋದು ಡ್ಯಾಶ್ ಡ್ಯಾಶ್ ಅಂತ. ವಿಧೇಯಕದ ಪರ ಬಡ ಮುಸ್ಲಿಮರು ಇದ್ದಾರೆ ಅಂತ ಕೆಲವರು ನಂಬಿಕೆ ಇರಬಹುದು. ಕೆಲ ಮುಸ್ಲಿಮರ ಪ್ರಾಪರ್ಟಿನೂ ಹೋಗಿದೆ ಈಗ ವಫಲ್ಲಿ. ಹೌದು, ಬರೀ ಹಿಂದೂಗಳಲ್ಲ. ಕರ್ನಾಟಕದಲ್ಲೇ ಎಕ್ಸಾಂಪಲ್ಸ್ ಇತ್ತು. ಇದು ಏಕಪಕ್ಷೀಯ ನಿರ್ಧಾರ. ಯಾರದ್ದು? ವಿಪಕ್ಷಗಳ ವಾದ ಸರ್. ಅವ್ರು ಹೇಳ್ತಾರೆ JPC ಮಾಡಿದೀವಿ, ಅದರಲ್ಲಿ ಆಗಿದೆ, ಇದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೀವಿ ಅಂತ. ಅಲ್ಲಿ ಅದು ಹೇಳಿದ ಮೇಲೂ ಏಕಪಕ್ಷೀಯ ನಿರ್ಧಾರ ಹೇಗಾಗುತ್ತೆ ಸರ್? ಏಕಪಕ್ಷೀಯ ನಿರ್ಧಾರ ನಾವು ಹೇಳ್ತೀವಿ, ನಮ್ಮ ಇಷ್ಟ, ನಾವು ಹೇಳಿದ್ದು ನೀವು ಕೇಳ್ಕೋಬೇಕು, ಒಪ್ಕೋಬೇಕಪ್ಪ. ನೆನ್ನೆ ಹೇಳಿಲ್ವಾ ನಾನು? ಸುನೀತಾ ವಿಲಿಯಮ್ಸ್
ಭಾರತ ಚೆನ್ನಾಗಿ ಕಾಣಿಸುತ್ತಿದೆ, ಅದ್ಭುತ ಪ್ರಜಾಪ್ರಭುತ್ವ ದೇಶ ಅದೊಂದು. ಏಜೆಂಟ್ ಕಾಣುತ್ತಾ? ಮೋದಿ ಆಡಳಿತ ನಡೆಸ್ತಿರೋ ಭಾರತ ಮೇಲಿಂದ ಚೆನ್ನಾಗಿ ಕಾಣಿಸ್ತಿದ್ಯಾ? ಏಜೆಂಟ್ ನಾನು ಹೇಳಿಲ್ವ ನಿನ್ನೆ? ಯಾರೋ ಹೇಳ್ಸಿರ್ತಾರೆ ಅಂತ. ಹಾಗೆ ಇದು ಹಾಗೆ ಬರೀ ಬಂಡತನ, ಲಾಜಿಕ್ಕೇ ಬೇಡ, ಓಟ್ ಬಂದರೆ ಸಾಕು. ಅಯ್ಯ ಬಕ್ರಾಗಳ ಥರ ಇನ್ನೆಷ್ಟು ದಿನ ಜೀತ ಮಾಡ್ತೀರಪ್ಪ ಮುಸ್ಲಿಮ್ಸು? ಅದೆಷ್ಟು ದಿನ ಜೀತ ಮಾಡ್ತೀರಿ ಈ ಥರ ಒಂದು ಪಕ್ಷಕ್ಕೆ ಅಥವಾ ಒಂದು ನಿಮ್ಮನ್ನು ಯಾಮಾರಿಸೋ ಜನಕ್ಕೆ? ನಿಮ್ಮ ಕಮ್ಯುನಿಟಿ ಒಳಗಡೆನೂ ಸೇರಿ ನಾ ಹೇಳೋದು. ನನಗೂ ಭಾಳ ಫ್ರೆಂಡ್ಸ್ ಇದ್ದಾರಲ್ಲ, ಅದಕ್ಕೆ ಹೇಳೋದು. ಓಕೆ, ಇಂಡಿಪೆಂಡೆಂಟ್ ಥಾಟೇ ಬೇಡವಾ? ವಿಪಕ್ಷಗಳ ಸೂಚಿಸಿದ ತಿದ್ದುಪಡಿನ JPC ಒಪ್ಪಿಲ್ಲ. ನೀವು ಹೇಳಿದ್ದೀನಲ್ಲ ಒಪ್ಪಬೇಕದೇನದೇನೋ ಇದಾದ? ಯಾಕೆ ಬೋಫೋರ್ಸಿನ JPCನಲ್ಲಿ ವಿಪಕ್ಷಗಳು ಕೊಟ್ಟ ಎಷ್ಟು ತಿದ್ದುಪಡಿಗಳನ್ನು ಅಂದಿನ ಮಹಾನ್ ಘನಂದಾರಿ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ನಿಮ್ಮ ಅಪ್ಪನ ನೇತೃತ್ವದ ಸರ್ಕಾರ ಎಷ್ಟನ್ನು ಒಪ್ಪಿತ್ತು? ಎಷ್ಟು ಒಪ್ಪಿತ್ತು ಅವತ್ತಿನ JPCಲಿ? ಕರ್ನಾಟಕದವರೇ ಆದಂತಹ B ಶಂಕರಾನಂದರ ಅಧ್ಯಕ್ಷತೆಯಲ್ಲಿ ನಡೀತಲ್ಲ ಇವತ್ತು ಜಗದಾಂಬಿಕಾ ಪಾಲ್ ಟೈಪು. ಎಷ್ಟು ಒಪ್ಪಿದ್ರಿ ಅವತ್ತು? ಮುಸ್ಲಿಮರ ಹಕ್ಕು ಕಸಿಯುವ ಹುನ್ನಾರ. ಎಲ್ಲಿಂದ ಹಕ್ಕು? ಅವ್ರಿಗೆ ಹಕ್ಕು ಇದ್ರೆ ತಾನೇ ಪಾಪ ಕಸಿಯಕ್ಕೀಗ. ಅಲ್ಲ, ಈಗ ಯಾರೋ ದಾನ ರೂಪದಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ದಾಖಲೆಗಳಿರಲ್ಲ, ಅದನ್ನ ಕಿತ್ಕೊಂಡ್ಬಿಡ್ತಾರೆ. ಮುಸ್ಲಿಮರ ಅಲ್ಲದಿದ್ದವರು ಕೊಡ್ಲೇಬಾರ್ದು ದಾನ. ಅದಕ್ಕೆ ಅದು ರೂಪ ಸ್ವರೂಪ ಅಲ್ವೇ ಅಲ್ಲ ಅವಾಗ. ಅಂತಂದ್ರೆ ಅವ್ರ ಹಕ್ಕು ಕಸಿಯುವ ಹುನ್ನಾರ. ಹಕ್ಕಿದ್ರೆ ತಾನೇ ಮುಸ್ಲಿಮರಿಗೆ, ಪಾಪ ಬಡ ಮುಸ್ಲಿಮರಿಗೆ ಅದರಲ್ಲಿ ಕಸ್ಕೊಳಕ್ಕೆ. ಅವ್ರಿಗೆ ಇಲ್ದಿದ್ದು ಕಸ್ಕೊಳ್ಳಿ. ಒಳ್ಳೆ ಕಥೆ ಆಯ್ತಿದ್ದು. ತಿನ್ನಕ್ಕೆ ಅನ್ನನೇ ಇಲ್ಲ, ಬಡವನ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಸರ್ಕಾರ. ತಿನ್ನಕ್ಕೆ ಅನ್ನ ಇಲ್ಲ, ಹೊಡೆಯೋದೇನು ಬಂತು? ಅನ್ನ ಕೊಡ್ಸೋದ್ರ ಬಗ್ಗೆ ಆ ಲೆವೆಲ್ದು ಟಾಕ್ ಇದು. ತಮ್ಮ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳಲು ಕೇಂದ್ರದಿಂದ ಡ್ರಾಮಾ. ಯಾವುದು? ಏನು ಅಸಮರ್ಥತೆ? ಸೋತು ಸುಣ್ಣವಾಗುತ್ತಿರುವ ಕಾಂಗ್ರೆಸ್ ತನ್ನ ಕೊನೆಯ ಮೊಳೆಗಳನ್ನು ಉಳಿಸಿಕೊಂಡು ಹೇಗಾದರೂ ಮಾಡಿ ಹಡಗನ್ನು ಉಳಿಸಿಕೊಳ್ಳೋಣ ಎಂದು ಮಾಡುತ್ತಿರುವ ಡ್ರಾಮಾ ಅನ್ನಬೇಕೆ? ಅನ್ನಕ್ಕಾಗತ್ತಾ? ಏನು ಹಂಗಂದ್ರೆ ಬಹಳ ಕೆಟ್ಟ ಆರ್ಗ್ಯುಮೆಂಟ್ಸು ಕಾಂಗ್ರೆಸ್ಸಲ್ಲಿ ಇತ್ತೀಚೆಗೆ. ಯಾಕೋ ಅದಕ್ಕೊಂದು ಲಾಜಿಕ್ಕೇ ಇರಲ್ಲ. ವಕ್ಫ್ ಹೆಸರಲ್ಲಿ BJPಯಿಂದ ದ್ವೇಷ ರಾಜಕಾರಣ, ದಟ್ ಈಸ್ ಎಕ್ಸ್ಪೆಕ್ಟೆಡ್. ಮುಸ್ಲಿಮರು BJP ಅಂದ ತಕ್ಷಣ ನೀವು ಅದನ್ನು ಹೇಳಲೇಬೇಕು. ಇದು ಶಾಸಕಾಂಗನ ಬುಲ್ಡೋಸ್ ಮಾಡಿದಂತೆ. ಹೇಗೆ ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ಗೆ ಬಂದಿದೆ, ಬುಲ್ಡೋಸ್ ಯಾಕಾಗತ್ತೆ? ಚರ್ಚೆ 132 ಜನ ಇರುವ ಕರ್ನಾಟಕ ವಿಧಾನಸಭೆಯಲ್ಲಿ ಬುಲ್ಡೋಸ್ ಆಗುತ್ತಿಲ್ಲವೇ? ಸ್ಪೀಕರ್ ಎಂಬ ಮಹಾಶಯ ತನಗೆ ದತ್ತವಾಗಿರುವ ಅಧಿಕಾರವನ್ನು ಬುಲ್ಡೋಜರ್ನ ಅವರ ಅಪ್ಪನ ರೀತಿ ಬಳಸುತ್ತಿಲ್ಲವೇ? ಸದನವನ್ನು ನಡೆಸಲು ಯೋಗ್ಯತೆ ಇಲ್ಲದವಾಗ ಸ್ಪೀಕರ್ ಹುದ್ದೆಯಲ್ಲಿ ಇರಬಾರದು ಎಂಬ ಕನಿಷ್ಠ ಪ್ರಜ್ಞೆಯೂ ಅವರನ್ನು ಕಾಡುವುದಿಲ್ಲವೇ? ಯಾವುದು ಇದು? ಸಂವಿಧಾನ ದುರ್ಬಲಗೊಳಿಸುವನು. ಎಲ್ಲಿದೆ ಸಂವಿಧಾನದಲ್ಲಿ ವಕ್ಫು? ವೇರ್ ಇಸ್ ಇಟ್? ಅಂಡರ್ ವಾಟ್ ಕ್ಲಾಸ್? ಐ ಹ್ಯಾವ್ ಸ್ಟಡಿಡ್. ಎಲ್ಲಿದೆ? ತೋರಿಸ್ರಿ ಯಾರೊಬ್ಬರ. ಎಲ್ಲಿದೆ? ವೇರ್? ಅಂಡರ್ ವಿಚ್ ಆರ್ಟಿಕಲ್ ಯು ಆರ್ ಟಾಕಿಂಗ್ ಇಟ್ ಆಸ್ ಎ ರೈಟ್? ಕಾನೂನು ಎಲ್ರಿಗೆ ಒಂದೇ ಅನ್ನೋರು ಇದನ್ನ ಯಾಕೆ ವಕ್ಫ್ ಬಗ್ಗೆ ಜ್ಞಾನವಿಲ್ಲದಿದ್ದವರೆಲ್ಲ ಸಮಿತಿಯಲ್ಲಿದ್ದಾರೆ. ಅಯ್ಯಯ್ಯೋ ಭಗವಂತ. ಮುಸ್ಲಿಮರ ಪ್ರಾಕ್ಟೀಸಸ್ಸು, ಕುರಾನ್, ಅವರ ನಂಬಿಕೆಗಳು, ಅವರ ವೇಷಭೂಷಣ, ಅವರ ಹಬ್ಬ ಹರಿದಿನಗಳು, ಅವರ ಆಹಾರ ಪದ್ಧತಿಗಳು, ಅವರ ವೈವಾಹಿಕ ಪದ್ಧತಿಗಳು, ಅವರ ವಿವಿಧ ಉಪಪಂಗಡಗಳು, ಇದರ ಅರಿವಿಲ್ಲಿದ್ದವರೆಲ್ಲ ಕಾಂಗ್ರೆಸ್ನಲ್ಲಿ ಓಟ್ ಹಾಕಿಸ್ಕೊಳ್ಳೋಕ್ಕೆ ನೆಕ್ಕಂಡು ದಾರಿ ಮಧ್ಯೆ ನಿಂತ್ಕೊಂಡಿದ್ದೀರಿ. ಇದಕ್ಕೆ ಹೇಳ್ತಾರೆ ನಿಮ್ಗೆ ಇಷ್ಟು ಜನ ಜ್ಞಾನ ಇದ್ದವ್ರು 50 ವರ್ಷದಿಂದ ಕತ್ತೆ ಕಾಯ್ತಿದ್ರು ಹಂಗಾರೆ ಜ್ಞಾನ ಇದ್ದವರೆಲ್ಲ. ಲಾಲು ಪ್ರಸಾದ್ ಯಾದವ್ ಲೋಕಸಭೆಯಲ್ಲಿ ಹೇಳ್ತಾರೆ ಈ ವಕ್ಫ್ ಎಂಬ ಸಂಸ್ಥೆ ಲೂಟಿಕೋರರ ಸಂಸ್ಥೆ ಅಂತ. ಇವತ್ತು ಅದನ್ನು ಹೇಳಕ್ ಹೋದ್ರೆ ಅದೆಲ್ಲ ಬಿಟ್ಬಿಡ್ಬೇಕು, ಅದೆಲ್ಲ ಬಿಟ್ಬಿಡ್ಬೇಕು. ಅದವತ್ತಿಗೆ ಅದು ಇನ್ಯಾರದ್ದು ಒಂದು ಹೇಳಿಕೆಯನ್ನ 1967ರಲ್ಲಿ ಹೆಡ್ಗೇವಾರ್ ಹೇಳಿದ್ದು ಇದು ಅಂತ ಅದನ್ನೇ ಎತ್ತಾ ಇರಬೇಕು. ವೀರ ಸಾವರ್ಕರ್ ಎತ್ತಾ ಇರಬೇಕು. ಎಂಥ ಹಿಪೋಕ್ರಸಿ ಮತ್ತು ದ್ವಂದ್ವವಾದಿಗಳಾಗೋಗಿದ್ದೀರಿ. ನಿಮಗೆ ಬೇಕಾಗಿದೆ ಲಾಲು ಪ್ರಸಾದ್ ಯಾದವ್ ಹೇಳಿದ್ದು ಲೂಟಿಕೋರರ ಸಂಸ್ಥೆ ಅದು ಅಂತ ವಾಸ್ತವ ಅರ್ಥ ಮಾಡಿ. ಎಸ್. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಯಾವೆಲ್ಲ ಅಂಶಗಳಿದೆ, ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೋಡೋಣ. ಅಲ್ಲ, ಆಸ್ತಿ ಬೇಕಾದಷ್ಟಿದೆ ರೀ, ಅದಕ್ಕೇನಿಲ್ಲ. ಆಸ್ತಿ ಎಷ್ಟಿದೆ ಅಲ್ಲ, ಪ್ರಮುಖ ಅಂಶಗಳೇನು ಅಂತ. ಹೊಸ ಆಸ್ತಿಗಳನ್ನು ಘೋಷಣೆ ಮಾಡಿಯೋದನ್ನು ಈ ಬಿಲ್ ತಡೀತಾ ಇದ್ದಾರೆ. ಕಂಡಿದ್ದನ್ನೆಲ್ಲ ನಾವು ಘೋಷಣೆ ಮಾಡ್ಕೊಂಡ್ಬಿಡೋದಲ್ಲ. ದಾಖಲೆಗಳಿದ್ದರೆ ಅವ್ರ ಹಕ್ಕನ್ನು ಸಾಧಿಸಬಹುದು. ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಅವ್ರಿಗಿರೋ ಪ್ರಾಬ್ಲಮ್ ಸರ್, ದಾಖಲೆಗಳಿಲ್ಲ ಕೆಲವಕ್ಕೆ. ನಾವು ಅದೆಲ್ಲ ಹೋಗ್ಬಿಡುತ್ತಲ್ಲ ಅಂತ. ಹೋಗ್ಬಿಡುತ್ತೆ ಅಂದ್ರೆ ನಿಮ್ಮ ತಾತನ ಮನೆದಾ? ನಿಮ್ಮ ಅಪ್ಪ ಬರ್ಕೊಟ್ಟಿದ್ನಾ ಬಂದ್ಬಿಟ್ಟು ಇಲ್ಲಿ
ಅಂತ ಕೇಳಬೇಕು, ಮುಖಾಮುಖಿ ನೋಡದೆ. ಎಲ್ಲದಕ್ಕೂ ದಾಖಲೆ ಇಂಪಾರ್ಟೆಂಟ್ ಬರ್ತಾರೀಗ ಕೆಲವರು 100 ವರ್ಷದ ಹಿಂದೆ ಅವ್ರಿಗೆ ಲಾಗು ಆಯಿತು ಜಮೀನು ಅಂತ. ಏನು ದೇಶನೋ ಇದು? 100 ವರ್ಷದಿಂದ ಯಾವನಿಗೆ ಗೊತ್ತಿರ್ಬೇಕು 100 ವರ್ಷದಿಂದ ಏನಾಯಿತು ಅಂತ. ಈಗ ಜಮೀನು ಖರೀದಿ ಮಾಡಿದವನಿಗೆ ಪಾಪ. ನೋಂದಣಿ ಕಡ್ಡಾಯ ಎಲ್ಲ ವಕ್ಫಾಸ್ತಿಗಳದ್ದು. ನೋಂದಣಿ ಆಗದೆ ಇದ್ರೆ ಆಗಿರೋದ್ರಲ್ಲಿ ನಾವು ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. 6 ತಿಂಗಳಿಗೊಮ್ಮೆ ಆಸ್ತಿ ವಿವರ ಕೊಡಿ, 5 ವರ್ಷಕ್ಕೊಂದ್ಸರಿ ಸರ್ವೆ ಮಾಡೋಣ. ಮಾಡಪ್ಪಾಡಿ ಹೇಳಿದ್ದೇನೆ ಅದೇ ನನ್ನ ಪ್ರಕಾರ BJPನವ್ರಿಗೆ ನಿಮಗೆ ಮಾನ ಮರ್ಯಾದೆ ಏನಾದ್ರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟ ಬಿಟ್ಟುಬಿಡಿ ಇದ್ದರೆ, ಆ ಮಾಣಪ್ಪಾಡಿ ಎಂಬ ವ್ಯಕ್ತಿಗೆ ಹೋಗೊಂದು ಆರು ಹಾಕಿ ಬನ್ನಿ. ಅಯೋಗ್ಯರು ತಂದು ನೀವುಗಳು. ಆ ವ್ಯಕ್ತಿಯ ಸಮುದಾಯದಿಂದ ಬಂದು ನಿಮ್ಮ ಪಕ್ಷದ ಒಳಕ್ಕೆ ಆ ಸಮುದಾಯದಿಂದ ಒಬ್ಬ ಮೆಂಬರ್ ಆಗಕ್ಕೆ ಬರದೇ ಇರೋ ಕಾಲದಲ್ಲಿ ಪಾಪ ಬಂದು ನಿಮ್ಮ ಪಕ್ಷದಲ್ಲಿ ಕೂತು ತನ್ನ ಸಮುದಾಯವನ್ನು ಎದರು ಹಾಕಿಕೊಂಡು ಅಂತಹ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಅರಗಿಸಿಕೊಂಡು ಇನ್ನೂ ಬದುಕಿಕೊಂಡು ನಿಮ್ಮ ಪಕ್ಷದಲ್ಲೇ ಇದ್ದಾರಲ್ಲ, ಅದಕ್ಕೆ ಅಯೋಗ್ಯರು ತಗೊಂಬಂದು ನೀವು ಆರ್ಟಿಫಿಷಿಯಲ್ ಮೀಸೆ ಗಿರಾಕಿಗಳು. ವಕ್ಫಾಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ. ಜಿಲ್ಲಾಧಿಕಾರಿಗಳಿಗೆ ವಕ್ಫಾಸ್ತಿಯ ತನಿಖೆಯ ಅಧಿಕಾರ. DC ಮೇಲ್ವಿಚಾರಣೆಯಲ್ಲಿ ಕಾನೂನಿಗೆ ಅನುಗುಣವಾಗಿ ಸರ್ವೆ. ಮಹಿಳೆಯರಿಗೆ ಹಕ್ಕು ಡ್ಯಾಶ್ 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 ಎಲ್ಲ ಇದೆ. ಈ ವಕ್ಫಲ್ಲಿ ಏನು ಮಾಡಿದ್ದಾರೆ, ಈ ದೇಶದಲ್ಲಿ ಇದೊಂದು ನಡೆದಿದೆ. ಬಹುಸಂಖ್ಯಾತರು ಲಾಭ ಪಡೆದುಕೊಳ್ಳಕ್ಕೆ ಹೇಗೆ ಮಾಡಿದ್ದಾರೆ. ಶಿಯಾ ಮತ್ತು ಸುನ್ನಿ ಒಬ್ಬರು ಹೆಚ್ಚು ಪ್ರಬಲರಾಗಿದ್ದಾರೆ, ಹಂಗಾಗಿ ಇನ್ನೊಬ್ಬರನ್ನು ತುಳಿದ್ಬಿಟ್ರು ಮುಸ್ಲಿಮರಲ್ಲಿ. ಉಳಿದ ಉಪಪಂಗಡಗಳನ್ನು ಕೇಳಲೇಬೇಡಿ, ತುಳಿದು ಬಿಸಾಕ್ಬಿಟ್ಟಿದ್ದಾರೆ. ಈಗ ನಮ್ಮ ಶೆಡ್ಯೂಲ್ ಕಾಸ್ಟಲ್ಲಿ ಇದ್ದಂಗೆ ಎಡಗೈ ಬಲಗೈ ಗಲಾಟೆ ಇದ್ದಂಗಲ್ಲಿ ಅಲ್ಲಿದ್ದಂಗೆ ಹಿಂಗೆ ತುಳಿದಿದ್ದಾರೆ ಬಲಗೈನವ್ರು ಎಡಗೈನ ಅನ್ನೋ ಥರ. ಹೇಗಿದೆಯೋ ಅದು ಆರೋಪ ಸೇಮ್ ಇಲ್ಲವೇ, ತುಳಿದಾಕ್ಬಿಟ್ರು. ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಸಮಾಜ ಆಯೋಧ್ಯಕ್ಷ ದೇಶದಲ್ಲಿ 3ನೇ ಅತಿ ದೊಡ್ಡ ಸಂಸ್ಥೆ ಇವ್ರದ್ದು ಈ ರೀತಿ ಆಸ್ತಿ ಇರೋದ್ರಲ್ಲಿ. ಮೊದಲನೇದು ರೈಲ್ವೆ, ಅದಾದಮೇಲೆ ನಮ್ಮ ಸೇನಾ ಪಡೆಗಳು ಅಂದರೆ ಡಿಫೆನ್ಸ್, 3ನೇದು ಇವರು. ಅವರೇ ಬರೆದು ದೇಶದ ಕೆಲಸಕ್ಕೆ ಇರುತ್ತೆ. ಅವ್ರ ಅಪ್ಪನ ಮನೆದಾ ಏನು ರಾಜನಾಥ್ ಸಿಂಗ್ ತಾತಂದ ಡಿಫೆನ್ಸಲ್ಲಿರೋ ಪ್ರಾಪರ್ಟಿ ಎಲ್ಲ, ಅಥವಾ ಅಶ್ವಿನಿ ವೈಷ್ಣವ್ದು ಮುತ್ತಾತಂದ ರೈಲ್ವೆ ಆಸ್ತಿ? ಯಾರೋ ಅವ್ರ ಮನೆಗೆ ತಗೊಂಡೋಗಲ್ಲ. ಈ ಹಕ್ಕಿನ ಸ್ಥಾಪನೆಯ ತಪ್ಪು. ಫಸ್ಟ್ ಆಫ್ ಆಲ್ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇಲ್ಲ, ಅವರೇ ಇದನ್ನು ರೆಕಗ್ನೈಸ್ ಮಾಡಲ್ಲ. ಅಲ್ಲಿ ಇಲ್ಲದೆ ಇಲ್ಲಿ ಹಾಕಬೇಕು. ಎಸ್, ವಕ್ಫ್ ತಿದ್ದುಪಡಿ ವಿಧೇಯಕವನ್ನು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ತೀವ್ರವಾಗಿ ವಿರೋಧ ಮಾಡಿದೆ ಮತ್ತು ಕೋರ್ಟ್ ಹೋಗಿ ಪ್ರಶ್ನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಮುಸ್ಲಿಮರ ಸಂವಿಧಾನಬದ್ಧ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ. ಮಾಡ್ಲಿ ಬಿಡ್ರಿ, ದಟ್ ಇಸ್ ಎಕ್ಸಾಕ್ಟ್ಲಿ ಹೇಳ್ತಾ ಇರೋದು. ನಿಮಗೆ ಅನ್ಯಾಯವಾಗಿದೆ ಅಂತ ಕಾರಣಕ್ಕೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡುತ್ತೇವೆ, ನಾವು ಅದಕ್ಕೆ ಜಾಗ ಕೊಡ್ತೀವಿ. ಆದರೆ ನೀವು ಗಂಡಾಗುಂಡಿ ಮಾಡಿಕೊಂಡು ಬಂದು ಇದು ವಕ್ಫ್ ಪ್ರಾಪರ್ಟಿ ಎಂದು ಡಿಕ್ಲೇರ್ ಮಾಡಿದ ತಕ್ಷಣ ಕೋರ್ಟಿಗೆ ಹೋಗುವಂತಿಲ್ಲ. ಅವನು ತಲೆನಲ್ಲಿ ಸಗಣಿ ತುಂಬಿಕೊಂಡಿರೋನು ಮುಸ್ಲಿಂ ಲಾ ಬೋರ್ಡ್ನವನು, ನಿನಗೆ ಅದು ಓಕೆ, ಆದರೆ ಅದನ್ನು ಪ್ರಶ್ನೆ ಮಾಡುವ ಇದಿಲ್ಲ. ಹೇಗಿದೆ ಲೆಕ್ಕಾಚಾರ ಇದು? ನೀವು ಡಿಕ್ಲೇರ್ ಮಾಡಿದಾಗ ಅವನು ಕೋರ್ಟ್ಗೆ ಹೋಗ್ಬಾರ್ದಂತೆ, ಇವ್ರು ಮಾಡ್ದಂಗೆಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಈಗ ನಾವು ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರಂತೆ. ಹೋಗು, ಯಾವನ್ ಬೇಡ ಅಂದವನು ಹೋಗು. So what? If a Shabanu case can be reversed by a legislation by of a Supreme Court, let it happen even now. What's wrong? What's wrong ಅವಾಗ? ಸಾವಿರಾರು ಮುಸ್ಲಿಮರು ಬಿಲ್ ಪಾಸ್ ಆಗೋದಕ್ಕೆ ಮೊದಲು ದೇಶದ ವಿವಿಧೆಡೆ ಸಂಭ್ರಮಿಸಿದ್ದಾರೆ, ಬೀದಿಗಿಳಿದು ಸಂಭ್ರಮ ಪಟ್ಟಿದ್ದಾರೆ. ಭೋಪಾಲ್ನಲ್ಲಿ ಸಾವಿರಾರು ಮಂದಿ. ಯಾಕೆ? ವಾಯ್? ಹೆಸರು ಹೇಳಿದ್ರೆ ತಿರುಗು ಬಿದ್ದು ಉರಿದು ಬಿದ್ದು ಕೈಯಲ್ಲಿ ಸಿಕ್ಕಿದ್ರಲ್ಲಿ ಬಾರಿಸಬೇಕಾದಂತಹ ಜನ BJP ವಿಚಾರದಲ್ಲಿ ಅಥವಾ ಮೋದಿ ವಿಚಾರದಲ್ಲಿ. ಏಕೆ? ವೈ ದಿಸ್? ಆರ್ ಕ್ರೈಸ್ತರು, ಕ್ಯಾಥಲಿಕ್ಸು, ಬಿಷಪ್ಸು, ಆರ್ಗನೈಸೇಷನ್ಸು, ಸಂಘಟನೆಗಳು. ಯಾಕೆ? ಅಂದರೆ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದೆ. ಎಸ್. ಇನ್ನು ಕೆಲವರು ಮಾತನಾಡಿದ್ರು ರಾಜ್ಯದಲ್ಲಿ, ಯಾರ್ಯಾರು ಏನು ಹೇಳಿದ್ರು ನೋಡ್ಬಿಡೋಣ. ವಾಫ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. 1500 ವರ್ಷಕ್ಕಿಂತ ಹಿಂಚಿರುವಂತಹ ಟೆಂಪಲ್ ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆಕ್ಟ್ ಏನಿದೆ ಅದು ಸುಪ್ರೀಂ ಆಗ್ಬೇಕು. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆಕ್ಟ್ ಸುಪ್ರೀಂ ಇದೆ, ಇಲ್ಲಿ ಮಾತ್ರ ಇಲ್ಲ. ಅದನ್ನ ಕಂಡವರ ಆಸ್ತಿಯನ್ನೆಲ್ಲ ಕಬಳಿಸ್ತಕ್ಕಂಥ ಕಾನೂನನ್ನ ತಂದ್ರೆ ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗತ್ತ? ಮುಂಚೆ ಏನಿತ್ತು? ಪರಮಾಧಿಕಾರ ಕೊಟ್ಟು ಪರಮಾಧಿಕಾರವನ್ನ
ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಯಾವುದೇ ರೀತಿಯಾದಂಥ ಪಬ್ಲಿಕ್ ಫಸ್ಟ್ ಆಫ್ ಆಲ್ ವಕ್ಫ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ತಂದಿದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಅಲ್ಲಿ ಇಟ್ಟೇ ಇಲ್ಲ ಇವರು. ಅದಂಗಾಗತ್ತೆ? ದಟ್ ಇಸ್ ದಿ ಪ್ರಾಬ್ಲಮ್ ಆಫ್ ಪ್ರಿಯಾಂಕ ಖರ್ಗೆ ಆರ್ ಹಿಸ್ ಫಾದರ್. ನಿಮಗೆ ಬೇರೆ ದಾರಿ ಇಲ್ಲ, ಡಿಫೆಂಡ್ ಮಾಡಲಿ, ನಿಮಗೆ ಬೇರೆ ದಾರಿ ಇಲ್ಲವೇ ಇಲ್ಲ. ಮಾಡಿರೋ ನಾಳೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯದಲ್ಲಿ ಮರ್ಡರ್ ಮಾಡಿದರು, ಅವರಿಗೆ ಅದು ಅನ್ವಯಿಸುವುದಿಲ್ಲ. ಸರಿ ಇದೆ, ಅವರಿಗೆ ಆ ಹಕ್ಕನ್ನು ನಾವು ಕೊಡಬೇಕು ಅಂತ ಅನ್ನುವ ಜನ ನೀವು. ಕಾರಣ ನಿಮಗೆ ಬೇರೆ ದಾರಿ ಇಲ್ಲ. ಯು ಹ್ಯಾವ್ ನೋ ಅದರ್ ಆಲ್ಟರ್ನೇಟಿವ್. ಯು ಸ್ಟಾರ್ಟ್ ಯುವರ್ ಎಲೆಕ್ಷನ್ ಕೌಂಟಿಂಗ್ ಬೈ 20% ಆಫ್ ದಿ ವೋಟ್ಸ್. ಅದಿದ್ದಾಗ ಹೌ ಡು ಯು ಇದು ಹೌ ಸಮರ್ಥಿಸಲೇಬೇಕು. ಬೇರೆ ದಾರಿ ಏನಿದೆ ನಿಮಗೆ? ಇದರಲ್ಲಿ ಹಿಂದೂಯೇತರನ್ನ ಯಾಕೆ ಅಲ್ಲ ಮುಸ್ಲಿಮೇತರ ಲಾರ್ಜ್ಲಿ ಬಿಜೆಪಿಗೆ ಹೇಗೆ ಹಿಂದುತ್ವದ ಪ್ರಶ್ನೆ ಅಲ್ಲಿದೆಯೋ ಹಾಗೆ ನಿಮಗೂ ಇದಿದೆ ಅಷ್ಟೇ. ಅಲ್ಲ ಮುಸ್ಲಿಮೇತರನ್ನ ಇದರೊಳಗೆ ಯಾಕೆ ತರಬೇಕು ಅಂತ ಕೇಳ್ತಿದ್ದಾರೆ ಸರ್. ಯಾಕೆ ತರಬಾರ್ದು? ಹಿಂದೂಗಳ ಜಾಗವನ್ನು ಕಬಳಿಸ್ಬೋದು ಇವರು, ಹಿಂದೂಗಳನ್ನ ತರಬಾರ್ದು ಇದರಲ್ಲಿ ಅಂದ್ರೆ ಹೆಂಗೆ? ಅದು ಹೇಗಾಗತ್ತೆ? ಹಿಂದೂಗಳ ಜಾಗನೋ ದೇಶದ ಜಾಗನೋ ಯಾಕೆ ತರಬಾರ್ದು? ಹಿಂದೂಗಳದ್ದು ಯಾವುದು ಅಂದ್ರೆ ಹಿಂದೂಗಳದ್ದು ಬೇರೆ ವ್ಯವಹಾರಗಳಲ್ಲಿ ಮುಸ್ಲಿಮರು ಯಾಕೆ ಬರಕ್ಕೆ ಹೋಗ್ಬೇಕು ಅವಾಗ? ಇದು ದೇಶದ ಆಸ್ತಿಯ ವಿಚಾರದಲ್ಲಿ ಮಾತಾಡ್ತಿರೋದು. ದಾನ ದತ್ತಿ ರೂಪದಲ್ಲಿ ವಕ್ಫ್ಗೆ ಬಂದಿರುವ ಆಸ್ತಿ ವಿಚಾರದಲ್ಲಿ ಯಾರೂ ಮಾತಾಡ್ತಿಲ್ಲ. ಯಾರ್ಯಾರದ್ದು ಆಸ್ತಿನ ಕಬ್ಜಾ ಮಾಡೋ ತರ ಇದು ದಸ್ತು ಇದು ವಕ್ಫ್ ಅಂತ ಹೇಳ್ತಿರೋದು ನಾವು ಮಾಡ್ತಿರೋದು. ಒಮ್ಮೆಲೆಗೆ ಅಷ್ಟು ಆಸ್ತಿ ಹೇಗೆ ಬಂತು ಅಂತ.